ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಂಡೆ ಸ್ನಾನ ವರ್ಸಸ್ ಸೋಲಾರ್ ಸ್ನಾನ ಯಾವುದು ಉತ್ತಮ ನೋಡೋಣ. ಹಿಂದಿನ ಕಾಲದಲ್ಲಿ ಬಹುತೇಕ ಮನೆಗಳಲ್ಲಿ ಹಂಡೆ ಒಲೆಯಲ್ಲೇ ನೀರು ಕಾಯಿಸಿ ಸ್ನಾನ ಮಾಡ್ತಾಯಿದ್ರು. ಇಂದಿನ ಕಾಲದಲ್ಲಿ ಸೋಲಾರ್ ಹೀಟರ್ಗಳು ಸಾಮಾನ್ಯವಾಗಿವೆ. ಹಾಗಾದರೆ ಆರೋಗ್ಯದ ದೃಷ್ಟಿಯಿಂದ ಯಾವುದು ಉತ್ತಮ? ಹಂಡೆ ಒಲೆಯ ನೀರು ನಿಧಾನವಾಗಿ ಕುದಿಯೋದ್ರಿಂದ ನೀರು ಸಮತೋಲನವಾಗಿ ಬಿಸಿಯಾಗುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಅನೇಕರು ಈ ವಿಧಾನವನ್ನೇ ಅನುಸರಿಸುತ್ತಿದ್ದಾರೆ. ಕೆಲವು ಜನರ ನಂಬಿಕೆಯ ಪ್ರಕಾರ ಮರದ ಉರಿಯಲ್ಲಿ ಕಾಯಿಸಿದ ನೀರು ದೇಹಕ್ಕೆ ಆರಾಮ ನೀಡುತ್ತೆ. ಆದರೆ ಅತಿಯಾಗಿ ಬಿಸಿ ನೀರು ಚರ್ಮದ ತೇವಾಂಶವನ್ನು ಕಡಿಮೆ ಮಾಡಬಹುದು. ಇನ್ನು ಸೋಲಾರ್ ಸ್ನಾನ ನೋಡೋದಾದರೆ ಸೂರ್ಯನ ಶಕ್ತಿಯಿಂದ ನೀರು ಬಿಸಿಯಾಗೋದ್ರಿಂದ ಇದು ಪರಿಸರ ಸ್ನೇಹಿ ವಿಧಾನ. ಇಂಧನ ವೆಚ್ಚ ಇರೋದಿಲ್ಲ. ನೀರು ಸ್ವಚ್ಛವಾಗಿ ಮತ್ತು ಅನುಕೂಲಕರವಾಗಿ ಲಭ್ಯವಾಗುತ್ತೆ. ಸರಿಯಾದ ನಿರ್ವಹಣೆ ಮಾಡಿದರೆ ಸುರಕ್ಷಿತ ಹಾಗೂ ಆರೋಗ್ಯಕರ ವಿಧಾನವಾಗಿದೆ. ಇನ್ನು ಯಾವುದು ಉತ್ತಮ ಅಂತ ನೋಡೋದಾದರೆ ವೈಜ್ಞಾನಿಕವಾಗಿ ನೋಡಿದರೆ ನೀರನ್ನು ಯಾವ ವಿಧಾನದಲ್ಲಿ ಬಿಸಿ ಮಾಡಲಾಗಿದೆ ಎಂಬುದಕ್ಕಿಂತ ಅದರ ಸ್ವಚ್ಛತೆ ಮತ್ತು ಸರಿಯಾದ ಉಷ್ಣಾಂಶ ಮುಖ್ಯ. ಹಂಡೆ ಒಲೆಯ ನೀರಾಗಲಿ ಅಥವಾ ಸೋಲಾರ್ ನೀರಾಗಲಿ ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದನ್ನು ತಪ್ಪಿಸಬೇಕು. ಹಂಡೆ ಒಲೆಯ ಸ್ನಾನವು ಸಂಪ್ರದಾಯ ಮತ್ತು ಅನುಭವದ ದೃಷ್ಟಿಯಿಂದ ವಿಶೇಷವಾಗಿರಬಹುದು. ಸೋಲಾರ್ ಸ್ನಾನವು ಅನುಕೂಲತೆ, ಉಳಿತಾಯ ಮತ್ತು ಪರಿಸರ ಸ್ನೇಹತ್ವದ ದೃಷ್ಟಿಯಿಂದ ಉತ್ತಮ ಆಯ್ಕೆಯಾಗಿದೆ. ಆರೋಗ್ಯದ ಲಾಭಗಳು ಮುಖ್ಯವಾಗಿ ನೀರಿನ ಸ್ವಚ್ಛತೆ ಮತ್ತು ಸರಿಯಾದ ಉಷ್ಣಾಂಶದ ಮೇಲೆ ಅವಲಂಬಿತವಾಗಿರುತ್ತೆ. ಇಂತಹ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.